ನಮ್ಮ ಹೈಕಮಾಂಡು ಮತ್ತು ಇಂಡಿಯಾ ನಾವು ಒಕ್ಕೂಟದಲ್ಲಿ ಏನಿದ್ದೀವಿ ನಾವೆಲ್ಲ ಸೇರಿ ಇಡೀ ಇವತ್ತು ನೋಡಿ ರಾಜ್ಯಪಾಲರುಗಳನ್ನ ಹೆಂಗೆ ಕೈಗೊಂಬೆ ಮಾಡ್ಕೊಂಡೋದಕ್ಕೆ ಪಶ್ಚಿಮ ಬಂಗಾಳದಲ್ಲಿ ನಡೆದ ಘಟನೆ ನೋಡಿ, ಅವ್ರ ಮೇಲೆ ಏನು ಥರ ಮಾಡ್ತಾಯಿದ್ದಾರೆ ನೋಡಿ. ಎಲ್ಲಿ ನೋಡಿ ಯಾವುದು ವಿರೋಧಿ ಪಕ್ಷ ಅಂತ ಇರುತ್ತೆ ಆ ಪಕ್ಷದ ಸರ್ಕಾರ ಇರಬಾರ್ದು, ಇವ್ರದೊಂದೇ ಸರ್ಕಾರ ಇರಬೇಕು, ಉಜೂರು ಹಾಕ್ಬೇಕು. ಆ ಥರ ಈ ಬಿ ಜೆ ಪಿಯವರು ನಡೆಸ್ತಾ ಇದ್ದಾರೆ. ಅದಕ್ಕೆ ವಿರುದ್ಧವಾದಂಥ ಹೋರಾಟನ ಜನಾಂದೋಲನವನ್ನು ಈ ರಾಜ್ಯದಲ್ಲಿ ಮಾಡಬೇಕು ಅಂತ ನಿರ್ಣಯ ತಗೊಂಡಿದ್ದೀವಿ. ಸಿಎಂ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಬಿಜೆಪಿ ಜೆಡಿಎಸ್ ಎಲ್ಲರೂ ಒತ್ತಾಯ ಮಾಡ್ತಾರೆ ಸರ್. ತನಿಖೆ ಎದುರಿಸದೆ ತಪ್ಪಿತಸ್ಥರು ವಾಪಸ್ ಮುಖ್ಯಮಂತ್ರಿಗೆ ಅವರ ಮುಂದುವರಿಕೆ ಅದೇ ಬೇಕಾಗಿರೋದು ಇವರಿಗೆ. ಸಿದ್ದರಾಮಯ್ಯನವ್ರು ಮೊದಲು ರಾಜೀನಾಮೆ ಕೊಟ್ಬಿಡ್ಲಿ, ಅದಕ್ಕೆ ಇದೊಂದು ಷಡ್ಯಂತ್ರ ಮಾಡಿರೋದು ಇವರು. ಆಮೇಲೆ ಇವ್ರ ಪಾರ್ಟಿಲಿ ಗಲಾಟೆ ಎತ್ಕಿತ್ತೈತೆ ಮುಖ್ಯಮಂತ್ರಿ ಆಗೋಕ್ಕೆ. ಆಮೇಲೆ ನೋಡೋಣ ನಾವು ಎಂಥಾದ್ರು ಈ ಕಡಾಶ್ ಬಳಸಿ ಬಂದ್ಬಿಡೋಣ ಅಂತ ಈ ಟೋಪಿ ವ್ಯಾಪಾರ ಮಾಡ್ಕೊಂಡಾರೆ. ನಾವು ರಾಜೀನಾಮೆ ಹೇಳಿದೆವು ಸಿದ್ದರಾಮಯ್ಯ, ನೀವು ಯಾರು ಕೊಡ್ಕೊಡ್ದು, ಈ 31 ಜನ ಮಂತ್ರಿಗಳು ನೀವು ಯಾವುದೇ ಕಾರಣದಿಂದ ರಾಜೀನಾಮೆ ಕೊಡ್ಕೊಡ್ದು, ಇವರು ಷಂಡ ಅಂತ ಇದು ಗೊತ್ತಿದೆ ನಮಗೆ, ಇವ್ರದ್ದು ಪಿತೂರಿ, ನೀವು ಕೊಡ್ಕೊಡ್ದು ಅಂತಲೇ ಹೇಳಿದ್ದೀವಿ. ನಾವು ಎಲ್ಲ MLAಗಳು ಹೇಳಿದ್ದೀವಿ. ಇದನ್ನು ಇವರು ಅದು ಇಟ್ಕೊಂಡೆ ಏನಾರ ಮಾಡ್ತಿದ್ದಂಗೆ ಈ ನಮ್ಮ ಸಿದ್ದರಾಮಯ್ಯವ್ರು ಒಂಥರ ಇದು ಹೊಗೆ ಹತ್ತಗಿಂತ ಅಂದ್ಬಿಟ್ರೆ, ಈಗ ಎಲ್ಲರ ನಮ್ಮ ಕೈಸಿ ಏನಾರು ಆಗ್ಬಿಟ್ಟು ಹಿಂಗಾಶ್ ಬಳಸಿ ಏನಾರು ಮಾಡ್ಬೋದಾ ಅಂತೇಳಿ ಇದು ಕೈ ಹಾಕಿದ್ದಾರೆ. ಈ ಸಾರಿ ಸಾಧ್ಯ ಇಲ್ಲ, ಅದು ಈ ಸಾರಿ ಅವರ ಆಸೆ ಈಡೇರಲ್ಲ. ವಿಧಾನಸೌಧದೊಳಗೆ ಮುಖ್ಯಮಂತ್ರಿಗಳು ವಾಲ್ಮೀಕಿ ಇಲಾಖೆ ಹಗರಣದ ಬಗ್ಗೆ ಇಷ್ಟೇ ಅಮೌಂಟ್ ದುರುಪಯೋಗ ಆಗಿದೆ, 80 ಕೋಟಿ 70 ಲಕ್ಷ ಆಗಿದೆ. ಏನೊಂದಷ್ಟು ಈಗ ವಾಲ್ಮೀಕಿಲಿ ಹೆಂಗೆ 89 ಲಕ್ಷದ 70 ಕೋಟಿ ಹಣ ಹೋಗಿದೆ ಅಂತೇಳಿ ನಿಖರವಾಗಿ ಹೇಳ್ತಾ ಇದ್ದೀರಿ, ಅದನ್ನು ನಾವು ವಿಧಾನಸಭೆಯಲ್ಲಿ ಒಪ್ಕೊಂಡಿದ್ದೀವಿ. ಅದೇ ರೀತಿ ಮೂಡ ಹಗರಣದಲ್ಲಿ ಇಂಥ ಸೈಟನ್ನು, ಇಂಥ ಬೆನಾಮಿ ಸೈಟನ್ನು ನೀವು ತಗೊಂಡು ಇಲ್ಲಿ ತಂದು ನಮಗೆ ಕೊಟ್ಟು 50-50ನಲ್ಲಿ 14 ಸೈಟ್ ತಗೊಂಡಿದ್ದೀವಿ ಅಂತ ಹೇಳ್ರಿ, ಹೊಂಡಸ್ರಿ ಒಂದು ಇದನ್ನು. ಹಾಂ, ಹಣಕಾಸು ಇಲಾಖೆಯಿಂದಲೇ ಅದು ಹೇಳ್ತೀನಿ ಕೇಳಿ. ಒಂದು ನಿಮಿಷ, ನೀವು ಹೌದು, ಹಣಕಾಸಿನ ಇಲಾಖೆಯವರು ತಡ್ರಿ. ಈಗ ಇಡೀ ರಾಜ್ಯ ಇರುತ್ತೆ, ರಾಜ್ಯದಲ್ಲಿ ಪ್ರತಿನಿತ್ಯ ಮುಖ್ಯಮಂತ್ರಿ ಕೂತ್ಕೊಂಡು ಯಾವ್ಯಾವ ಇಲಾಖೆಯಲ್ಲಿ ಎಷ್ಟೆಷ್ಟು ದುಡ್ಡು ಖರ್ಚಾಯ್ತು ಅಂತ ನೋಡೋಕ್ಕಾಗುತ್ತಾ? ಯಾರು ನೋಡಲ್ಲ. ಅದಕ್ಕೋಸ್ಕರನೇ ಒಬ್ಬ ಮಂತ್ರಿ ಇಟ್ಟಿರ್ತಾರೆ. ಒಬ್ಬ ಮಂತ್ರಿ ದಿನನಿತ್ಯ ಆ ಇಲಾಖೆಯ ಆಗು ಹೋಗುಗಳನ್ನು ನೋಡೋಕ್ಕೋಸ್ಕರ ಒಬ್ಬ ಮಂತ್ರಿ ಇಟ್ಟಿರ್ತಾರೆ. ಒಂದು ಬೋರ್ಡ್ ಇರುತ್ತೆ, ಅದಕ್ಕೊಬ್ಬ ಅಧ್ಯಕ್ಷ ಇರ್ತಾನೆ. ಅವನು ನೋಡಬೇಕು, ಪ್ರತಿನಿತ್ಯ ನೋಡಿ ಅವನು ಈ ರೀತಿ ಅವ್ಯವಹಾರ ಆಗಲಿಕ್ಕೆ ಬಿಟ್ಟಿರೋದ್ರಿಂದಲೇ ನೈತಿಕ ಹೊಣೆ ಹೊತ್ತು ಅವ್ನು ಮಾಡಿದನೋ ಬಿಟ್ಟಿದನೋ ಅವ್ನು ರಾಜೀನಾಮೆ ಕೊಡಬೇಕು ಅಂತ ಕೊಟ್ಟಿರೋದು. ಮುಖ್ಯಮಂತ್ರಿಗಳಿಗೆ ಒಂದು ದಿವಸಕ್ಕೆ 100 ಕೋಟಿ ಬರುತ್ತೆ, 100 ಕೋಟಿ 200 ಕೋಟಿ ಹೋಗುತ್ತೆ. ಅದರಲ್ಲಿ ಮುಖ್ಯಮಂತ್ರಿಗಳು ಇದರಲ್ಲಿ ಹಿಂದಕ್ಕೆ ಮುಂದಕ್ಕೆ ನೋಡೋದು ಬೇಡ, 189 ಕೋಟಿನ ವಸಂತನಗರದಿಂದ MG ರೋಡಿಗೆ ಟ್ರಾನ್ಸ್ಫರ್ ಮಾಡಿದರು. ಅದರಲ್ಲಿ 89 ಕೋಟಿ ಹಣನ ತಗೊಂಡು ಯಾವ್ಯಾವುದೋ ಬೆನಾಮಿ ಅಕೌಂಟ್ಗೆ ಹಾಕಿ ತಗೊಂಡು ತಿಂದಿದ್ದಾರೆ. ಈಗಾಗಲೇ 53 ಕೋಟಿ ರಿಕವರಿ ಆಗಿದೆ. ಇನ್ನು ಬಾಕಿದು ಎಲ್ಲವೂ ದುಡ್ಡು ರಿಕವರಿ ಆಗುತ್ತೆ. ಇದರಲ್ಲಿ ಯಾರು ತಪ್ಪಿತಸ್ಥರಿದ್ದಾರೆ? ಮೊದಲನೇರು ಎಮ್ ಡಿ ಗೊತ್ತಾಗುತ್ತೆ. ಅಲ್ಲಿ 2 ಜನ ಅಕೌಂಟ್ ಚೆಕ್ ಬರೆದಿದ್ದಾರಲ್ಲ, ಅವ್ರು 2 ಜನ ಸಿಗಾಕತ್ತಾರೆ. ಅವರಿಗೆ ಅಷ್ಟೇ, ಇನ್ನು ಆಫೀಸ್ನಲ್ಲಿ ಕೂತಿರೋರಿಗೆಲ್ಲ ಗೊತ್ತಾಗೋದಿಲ್ಲ. ಎಲ್ಲರೂ ಹೋಗಿ ಅಕೌಂಟ್ಸ್ ಚೆಕ್ ಮಾಡಲ್ಲ. ಆಮೇಲೆ ಇನ್ಯಾರಿಗೆ ಗೊತ್ತಾಗುತ್ತೆ? ಬ್ಯಾಂಕ್ನವರು. ನೀವು ಈ ಬ್ಯಾಂಕ್ನಿಂದ MG ರೋಡ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಮಾಡಿದ್ರಲ್ಲ, ಮತ್ತ್ಯಾಕೆ ಆಂಧ್ರಕ್ಕೆ ತಗೊಂಡೋದ್ರಿ? ಅಲ್ಯಾವುದು ಬ್ಯಾಂಕು? ಆಂಧ್ರದ್ದು ಬ್ಯಾಂಕ್ ಯಾರ ಕೈಲಿದ್ದಾವೆ? ಸೆಂಟ್ರಲ್ ಗೌರ್ಮೆಂಟ್ ಕೈಲಿರೋದು ಬ್ಯಾಂಕು. ಯಾಕೆ ಬ್ಯಾಂಕ್ನವರು ಒಂದು ರಾಜ್ಯದಿಂದ ಇನ್ನೊಂದು ರಾಜ್ಯಕ್ಕೆ ವರ್ಗಾವಣೆ ಮಾಡಕ್ಕೆ ಬಿಟ್ರು? ಇವ್ರು ತಪ್ಪಲ್ವಾ? ಇದು ಸೆಂಟ್ರಲ್ ಗೌರ್ಮೆಂಟ್ ಕೈಲಿತ್ತು. ಅದಕ್ಕೆ ಮೋದಿ ನಿರ್ಮಲಾ ಸೀತಾರಾಮನ್ ನೋಡ್ಕೊಂಡು ಕೂತ್ಕೋಬೇಕಾಯ್ತು ವರ್ಗಾವಣೆ ಇದನ್ನು ಖಾತೆಗಳನ್ನ ಅಂತ ಹೇಳೋಕ್ಕಾಗುತ್ತಾ? ಇಲ್ಲ. ಅವ್ರವ್ರ ಜವಾಬ್ದಾರಿ. ಅವ್ರಿಗೊಂದು ಅಧಿಕಾರ ಕೊಟ್ಟಾಗ ಏನಾದರೂ ಇವರು ಆ ನಾಗೇಂದ್ರನ ರಾಜೀನಾಮೆ ಕೊಡಿಸ್ತಾರೆ, ಇಲ್ಲ ಅವ್ನು ಮಾಡಿರೋದೆಲ್ಲ ಸರಿ ಐತೆ ಅಂತ ಅಂದಿದ್ರೆ ತಪ್ಪಾಗೋದು. ಇವರು ಸಿಗಾಕೊಂಡಿದ್ದಾರೆ, ಅನುಭವಿಸ್ತಾರೆ. ಯಾವನು ತಿಂದಿದ್ದಾನೆ ಅವನು ಅನುಭವಿಸ್ತಾನೆ, ಯಾವ್ಯಾವನು ಮಾಡಿದಾನೆ ಅವನು ಅನುಭವಿಸ್ತಾನೆ. ಯಾವ ಅಧಿಕಾರಿಗಳು ಮಾಡಿದಾರೆ ಅವ್ರು ಅನುಭವಿಸ್ತಾರೆ. ಅಲ್ಲ, 53 ಕೋಟಿ ರಿಕವರಿ ಆಗಿದೆ ಈಗಾಗಲೇ. ಯಾರ್ಯಾರು ತಿಂದಿದ್ದಾರೆ ಯಾರಿಗೆ ಗೊತ್ತು? ಎಲೆಕ್ಷನ್ ನಡೀತಾ ಐತೆ, ಇಲ್ಲಿ ಅವರಲ್ಲಿ ದುಡ್ಡು ಹಂಚ್ಕೊಂಡು ಕೂತಾರೆ. ಇಲ್ಲಿ ಎಲೆಕ್ಷನ್ ನಡೀತಾ ಐತೆ,
ಅಲ್ಲಿ ಅವ್ರು ದುಡ್ಡು ಹಂಚಿಗೆ ಕೂತಾರ ಆಂಧ್ರದಲ್ಲಿ ಎಲ್ಲರಿಗೂ. ಯಾರು ಆ ಸಂದರ್ಭದಲ್ಲಿ ಮುಖ್ಯಮಂತ್ರಿ ವರ್ಷಕ್ಕೊಂದ್ಸರಿ ಅಕೌಂಟ್ಸ್ ನೋಡೋಕ್ಕಾಗುತ್ತೆ ಯಾವ್ದಾರ ಇಲಾಖೆದ? ಎಷ್ಟು ಇಲಾಖೆ, ಎಷ್ಟು ನಿಗಮಗಳು, ಎಷ್ಟಿದು? ಮುಖ್ಯಮಂತ್ರಿನ ಯಾಕೆ ಹೊಣೆಗಾರರು ಮಾಡಬೇಕದಕ್ಕೆ? ನೇರವಾಗಿ ಮುಖ್ಯಮಂತ್ರಿನಲ್ಲ ಹೊಣೆಗಾರರು ಮಾರೋದು. ಕೇಂದ್ರ ಸರ್ಕಾರದಲ್ಲಿ ಯಾವ್ದಾರ ಒಂದು ಫ್ರಾಡ್ ನಡೆಯುತ್ತೆ ಅಂದರೆ ಪ್ರಧಾನಮಂತ್ರಿ ಜವಾಬ್ದಾರರು ಅಂತ ಹೇಳೋಕ್ಕಾಗಲ್ಲ.